ಓಕೆ, ಸೊ ಇವತ್ತು ನೀವೆಲ್ಲ ಜಾಯ್ನ್ ಆಗಿರೋದು ನಿಮಗೆ ಇಂಗ್ಲಿಷ್ ಓದೋದು ಬರೆಯೋದು ತುಂಬಾ ಸಮಸ್ಯೆ ಇದೆ. ಕೆಲವರಿಗೆ ತುಂಬಾ ಸಮಸ್ಯೆ ಇದೆ, ಕೆಲವರಿಗೆ ಬಹಳನೇ ಸಮಸ್ಯೆ ಇದೆ, ಕೆಲವರಿಗೆ ಅಲ್ಪ ಸ್ವಲ್ಪ ಪರವಾಗಿಲ್ಲ. ಸರ್ ನನಗೆ ಸ್ವಲ್ಪ ಓದಕ್ಕೆ ಬರುತ್ತೆ, ಆದ್ರೆ ದೊಡ್ಡ ದೊಡ್ಡ ಪದಗಳನ್ನು ಓದಲಿಕ್ಕೆ ಬರಲ್ಲ. ಕೆಲವರಿಗೆ ದೊಡ್ಡ ದೊಡ್ಡ ಪದಗಳು ಓದ್ತೀವಿ, ಆದ್ರೆ ತುಂಬಾ ಕಷ್ಟ ಇರೋ ಪದಗಳು ಓದಲಿಕ್ಕೆ ಆಗಲ್ಲ. ಈ ಸಮಸ್ಯೆ ಇರುತ್ತೆ. ಅದಕ್ಕೆ ಕಾರಣಗಳಿರ್ತವೆ. ಏನ್ ಕಾರಣಗಳು? ಒಂದು, ನಮ್ಮ ಶಾಲೆಯಲ್ಲಿ ನಮ್ಮ ಹಳ್ಳಿ ಕಡೆ ಸರ್, ನಮ್ಮ ಹಳ್ಳಿಯಲ್ಲಿ ಶಾಲೆಯಲ್ಲಿ ಇಂಗ್ಲಿಷ್ನ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಅದಕ್ಕಾಗಿ ನನಗೆ ಇಂಗ್ಲಿಷ್ ಓದಕ್ಕೆ ಬರೆಯಕ್ಕೆ ಬರಲ್ಲ. ಅಥವಾ ಕೆಲವುದು ಹಳ್ಳಿ ಶಾಲೆ ಅಲ್ಲ, ನಗರದಲ್ಲಿ, ಸಿಟಿಲಿ ಅಥವಾ ಟೌನ್ ಅಲ್ಲಿ ಇದ್ದವರು ಸಹ ಅವರು ಹೇಳ್ತಾರೆ, ಸರ್ ನಮಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಅವರು ಫೋನಿಕ್ಸ್ ಬ್ಲೆಂಡಿಂಗ್ ಇದೆಲ್ಲ ಏನು ಹೇಳ್ಕೊಟ್ಟಿಲ್ಲ, ಹಾಗಾಗಿ ನಮಗೆ ಗೊತ್ತಿರೋ ಸಣ್ಣ ಸಣ್ಣ ಪದಗಳು ಓದ್ತೀವಿ, ಆದ್ರೆ ದೊಡ್ಡ ದೊಡ್ಡ ಪದಗಳು ಬಂದ್ರೆ ಓದಕ್ಕೆ ಬರಲ್ಲ, ಈ ತರ ಹೇಳ್ತಾರೆ. ಓಕೆ, ಸೊ ಬೇಸಿಕಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಕಲಿಯುವ ರೀತಿ. ನೀವು ಈಗಲೂ ಮತ್ತೆ ನೀವು ಫಸ್ಟ್ ಇಂದ ಒಳ್ಳೆ ಟೀಚಿಂಗ್ ಮಾಡೋ ಸ್ಕೂಲಿಗೆ ಹೋದ್ರೂ ನಿಮಗೆ ಸಮಸ್ಯೆ ಆಗುತ್ತದು. ಓಕೆ, ಸೊ ಕಲಿಯೋ ರೀತಿ ಬದಲಾಗಿದೆ. ಮುಂಚೆ ನಾವು ಹೇಗೆ ಕಲಿಸ್ತಿದ್ರು ಹಾಗೆ ಈಗಲೂ ಕಲಿತಾ ಇರ್ಲಿಕ್ಕೆ ಆಗಲ್ಲ. ಸೊ ಅದು ಚೇಂಜ್ ಆಗುತ್ತೆ, ಅಪ್ಗ್ರೇಡ್ ಆಗ್ಬೇಕು ನಾವು. ಓಕೆ, ಎನಿವೆ, ಈಗ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಸಮಸ್ಯೆ. ಎಲ್ರಿಗೂ ಕನ್ನಡ ಓದಲಿಕ್ಕೆ ಬರುತ್ತಲ್ವಾ? ಓಕೆ, ಸೊ ಈಗ ನಾನು ತೋರಿಸ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಇಂಗ್ಲಿಷ್ ಕಲಿಯೋದು ಹೇಗೆ ಅಂತ. ಸೊ ಈಗ ನಮಗೆ ಇದು ದೊಡ್ಡ ಪದ, ಇಂಗ್ಲಿಷಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪದಗಳು ಅಂದ್ರೆ ಇವೆ. ಓಕೆ, ಸೊ ಬಟ್ ದೊಡ್ಡ ದೊಡ್ಡ ಪದಗಳೇ ಇದು, ಬಟ್ ಸಿಂಪಲ್ ಆಗಿ ಓದ್ಬೋದು ಇದನ್ನ. ಈ ಪದಗಳನ್ನ ಯಾರಾದ್ರೂ ಓದ್ತೀರಾ? ನಿಮ್ಮಲ್ಲಿ ಯಾರಾದ್ರೂ ಸೊ ಇದನ್ನೇ ಹೇಗೆ ಓದೋದು? ಈಗ ಓದಕ್ಕಾಗದೆ ಇರೋರು, ಇದು ಮಿಸ್ಟೇಕ್ ಆಗ್ತಾ ಇದೆ, ಕೆಲವರಿಗೆ ಓದಕ್ಕೆ ಬರ್ತಾ ಇಲ್ಲ. ಈಗ ಇದನ್ನ ಓದ್ಬೋದಾ? ಈಗ ನೀವೆಲ್ಲರೂ ಕನ್ನಡ ಕಲ್ತಿದ್ದೀರಾ ಅಲ್ವಾ? ಕನ್ನಡನ ಸ್ಪಷ್ಟವಾಗಿ 100% ನಾನು ಕನ್ನಡದಲ್ಲಿ ಬರಿತೀನಿ, ಓದ್ತೀನಿ, ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ ಅನ್ನೋರು ಇದನ್ನ ಓದ್ರಿ. ಈಗ ಇಂಗ್ಲಿಷು ಅದು ಓದ್ಲಿಕ್ಕೆ ಬರಲಿಲ್ಲ, ಬಹಳ ಜನರಿಗೆ ಅದು ಓದಿ ಅಂತ ಹೇಳಿದಾಗ ಇಂಗ್ಲಿಷ್ ಕೆಲವರಿಗೆ ಓದ್ಲಿಕ್ಕೆ ಬರಲಿಲ್ಲ. ಕನ್ನಡ ಓದಿದ್ರಲ್ವಾ? ಕನ್ನಡನ ಓದ್ರಿ. ಕನ್ನಡ ನೀವು ಸ್ಪಷ್ಟವಾಗಿ ಎಷ್ಟೋ ವರ್ಷ ಓದಿಟ್ಟಿದ್ದೀರಾ, ಡಿಗ್ರಿ ಮಾಡಬೇಕಾದ್ರೂ ಡಿಗ್ರಿಯಲ್ಲೂ 10-12 ವರ್ಷ, ಒಟ್ಟು 10, 13, 15 ವರ್ಷ ಕನ್ನಡನೇ ಓದಿ ಅಭ್ಯಾಸ ಆಗಿರುತ್ತೆ, ಬರೆದ ಅಭ್ಯಾಸ ಆಗಿರುತ್ತೆ. ಅಂಥವ್ರು ಇದನ್ನ ಓದ್ಲಿಕ್ಕೆ ಆಗುತ್ತಾ ನಿಮಗೆ? ಓಕೆ, ಸೊ ಈಗ ಇದನ್ನು ಓದ್ಲಿಕ್ಕೆ ಬಹಳ ಜನರಿಗೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಈ ತರ ಓದಿ ನಮಗೆ ಅಭ್ಯಾಸ ಇಲ್ಲ, ಕನ್ನಡದಲ್ಲಿ ಈ ತರ ಓದಿ ಅಭ್ಯಾಸ ಇಲ್ಲ. ಇದು ಇಂಗ್ಲಿಷ್ ಪದಗಳು. ಈ ಪದಗಳನ್ನ ನಾನು ಕನ್ನಡದಲ್ಲಿ ಅಕ್ಷರಗಳ ಉಚ್ಚಾರಣೆ ಕೊಟ್ಟಿದ್ದೀನಿ. ಓಕೆ, ಸೊ ಇದನ್ನ ಈ ತರ ನಮಗೆ ಓದಿ ಅಭ್ಯಾಸ ಇಲ್ಲ, ಹಾಗಾಗಿ ನಮಗೆ ಈ ಪದಗಳನ್ನು ಓದೋದು ಬಹಳ ಕಷ್ಟ ಅಂತ ಅನ್ಸುತ್ತೆ. ಕನ್ನಡನೇ ಆದ್ರೂ ಇದನ್ನ ಓದ್ಲಿಕ್ಕೆ ಕಷ್ಟ ಅನ್ಸುತ್ತೆ. ಯಾಕೆ ಹೇಳಿ? ಯಾಕೆ ಅಂದ್ರೆ ಈ ತರ ನಾವು ಓದಿ ನಮಗೆ ಅಭ್ಯಾಸ ಇಲ್ಲದೆ ಇರೋದು. ಅಕ್ಷರಗಳೇನೋ ಗೊತ್ತು, ಉಚ್ಚಾರಣೆ ಇದೇನು ಅಂತ ಕೇಳಿದ್ರೆ ಹೇಳ್ತೀರಾ, ಇದೇನು ಇದು ಇದು ಎಲ್ಲ ಹೇಳ್ತೀರಾ, ಒಟ್ಟಿಗೆ ಕೂಡಿಸಿ ಓದ್ಲಿಕ್ಕಾಗುತ್ತಾ? ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕೆಂದ್ರೆ ನಾವು ಈ ತರ ಕನ್ನಡವನ್ನ ಕಲ್ತಿಲ್ಲ. ಬೇಸಿಕಲಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ತರ ನಾವು ಕನ್ನಡವನ್ನು ಕಲ್ತಿಲ್ಲ. ಓಕೆ, ರೈಟ್. ಈಗ ಈ ಪದಗಳನ್ನ ಇದನ್ನ ಓದ್ಲಿಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ. ಇದನ್ನ ಓದ್ಬೋದಾ? ಅಥವಾ ಇದನ್ನ ನಾನು ಬಿಡಿಸಿದ್ದೀನಿ, ಸ್ವಲ್ಪ ದೂರ ಬಿಡಿಸಿದ್ದೀನಿ, ಇದನ್ನ ಓದ್ಬೋದಾ? ಇದರಲ್ಲಿ ನೀವು ಓದ್ಬೋದು. ಹೇಗೆ? ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಓಕೆ, ಸೊ ಕನ್ನಡವನ್ನು ಸ್ಪಷ್ಟವಾಗಿ ಓದೋರು ಓದ್ಬೋದು ಇದನ್ನ. ಇದು ಇಂಟರ್ಡಿಪೆಂಡೆನ್ಸ್, ಆಪ್ಟಿಮಿಸ್ಟಿಕಲಿ, interconnectedness, inaccessibility, ಅಥವಾ misunderstanding. ಇದನ್ನ ಸ್ಪಷ್ಟವಾಗಿ ನೀವು ಕನ್ನಡದಲ್ಲಿ ಓದ್ಬೋದು. ಯಾಕೆಂದ್ರೆ ಇದು ಸ್ವಲ್ಪ ಕ್ಲಾರಿಟಿ ಇದೆ, ಅಕ್ಷರಗಳನ್ನು ಕೂಡಿಸಿ ಹಾಕಿದೀವಿ. ಇಲ್ಲಿ ಫುಲ್ ಬಿಡಿ ಇದೆ. ಇಲ್ಲಿ ಇದನ್ನೇ ನಾನು ಇಲ್ಲಿ ಕೂಡಿಸಿ ಹಾಕಿರೋದು ಅಷ್ಟೇ. ಇಲ್ಲಿ ಬಿಡಿಸಿದೀವಿ, ಇಲ್ಲಿ ಕೂಡಿಸಿದೀವಿ. ರೈಟ್? ಸೊ ಕನ್ನಡದಲ್ಲಿ ಇರುವಂತಹ ಅಕ್ಷರಗಳನ್ನೇ ನಮಗೆ ಅದನ್ನ ಫಾಸ್ಟ್ ಆಗಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಈ ತರ ಇದ್ರೆ. ಯಾಕೆಂದ್ರೆ ಇದು ನಮಗೆ ಅಭ್ಯಾಸ ಇಲ್ಲ. ಸೊ ಹಾಗಾದ್ರೆ ನಮಗೆ ಅಭ್ಯಾಸ ಇರುವಂತದ್ದು, ನಮಗೆ ಪ್ರಾಕ್ಟೀಸ್ ಇರುವಂತದ್ದು ಮಾತ್ರ ನಮ್ಮ ಕೈಲಿ ಕನ್ನಡದಲ್ಲೂ ಸಹ ಓದ್ಲಿಕ್ಕೆ ಆಗೋದು. ಓಕೆ, ಈಗ ಇನ್ನೊಂದು ಹೇಳ್ತೀನಿ ನೋಡಿ. ಉದಾಹರಣೆಗೆ ಕನ್ನಡ, ಇದು ಕನ್ನಡನೇ, ಇದನ್ನ ಕೂಡಿಸಿ ಓದ್ರಿ ಯಾರಾದ್ರೂ. ಈಗ ನಾವು ಇಂಗ್ಲಿಷ್ ಮತ್ತೆ ಕನ್ನಡ ಡಿಫರೆನ್ಸ್ ಏನು? ಕನ್ನಡದಿಂದ ನಾವು ಇಂಗ್ಲಿಷ್ ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಕನ್ನಡ ಕಲ್ತ ಹಾಗೇನೆ ಇಂಗ್ಲಿಷ್ ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಲ್ವಾ? ಈಗ ಇದನ್ನ ಯಾರಾದ್ರೂ ಕೂಡಿಸಿ ಓದ್ರಿ.
ಇದು ಕನ್ನಡನೇ ಅಲ್ವಾ? ಮದನ್. ಓಕೆ, ಇದು ಗಗನ್. ಅದಂಗೆ ಮದನ ಅಲ್ವಾ? ಪಾನ ಪವನ. ಓಕೆ, ಸೊ ಈಗ ಇದನ್ನ ನೀವು ಹೇಗೆ ನಿಮಗೆ ಓದಿ ಅಭ್ಯಾಸ, ಹೇಗೆ ಓದಿ ಬರೆದ ಅಭ್ಯಾಸ, ಈ ತರ ನಿಮಗೆ ಓದಕ್ ಗೊತ್ತಾ ಅಥವಾ ಈ ತರ ಓದಿಕ್ ಗೊತ್ತಿರೋದ? ಕನ್ನಡದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ನಮಗೆ ಗೊತ್ತಿರೋದು ಈ ತರ: ಮದನ, ಗಗನ, ನಯನ, ಸರಳ, ಪವನ. ಓಕೆ, ಇದನ್ನ ನಾವು ನೋಡಿದ ತಕ್ಷಣ ಓದ್ಬಿಡ್ತೀವಿ, ನಮಗೆ ನೋಡಿದ ತಕ್ಷಣ ಈಸಿ ಅನ್ಸುತ್ತೆ. ಆದ್ರೆ ಇದೇ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಶ್ವೇತಾ ಉಜ್ಜಾರ್ ಮ್ಯೂಟ್ ಮಾಡ್ಕೊಳ್ಳಿ. ಅದೇ ಈ ತರ ಬಂದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಓದ್ಲಿಕ್ಕೆ. ಯಾಕೆ? ಈ ತರ ನಾವು ಓದಿ ಅಭ್ಯಾಸ ಇಲ್ಲ. ಮಹೇಶ್ ಮ್ಯೂಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇದು ಈ ತರ ಓದಿ ಅಭ್ಯಾಸ ಇಲ್ಲ ನಮಗೆ. ಇದು ದ ನ. ಸೊ ಇದು ತುಂಬಾ ನೀವು ಹಿಂಗ್ ಕನ್ನಡನ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಓದಕ್ ಬರುತ್ತೆ ನಿಮಗೆ. ಈ ತರ ಕನ್ನಡ ತುಂಬಾ ಅಂದ್ರೆ ನೀವು ಕನ್ನಡ ಟೀಚ್ ಮಾಡಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ಆಗ ನಿಮಗೆ ಈ ಒಂದು ಮೆಥಡ್ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಇದು ಮದನ ಅಂತ ಹೇಳಿದ್ರೆ ಹೌದಾ ಇದು ಹೆಂಗ್ ಮದನ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ. ನಾವಲ್ಲಿ ಅಕ್ಷರಗಳನ್ನ ಕೂಡಿಸ್ತಾ ಇದೀವಿ. ಇಲ್ಲಿ ಮದನ ಯಾಕಾಗುತ್ತೆ ಅಂದ್ರೆ ಮ ಅ ಮ ದ ಅ ದ ಈ. ಆದ್ರೂ ಇದನ್ನ ಕೆಲವರು ಮದನ್ ಅಂತ ಹೇಳಿದ್ರಿ. ಮದನ್ ಕೊನೆಯಲ್ಲಿ ಹೇಳಲೇ ಇಲ್ಲ. ಓಕೆ, ಸೊ ಇದನ್ನ ಕೂಡಿಸಿದಾಗ ಈ ಧ್ವನಿ, ಇದು ಒಂದು ಗ ಅ ಅನ್ನೋದು ಧ್ವನಿ. ಸೊ ಇದನ್ನು ಕೂಡಿಸಿದಾಗ ಮಾತ್ರ ನಮಗೆ ಆ ಸರಿಯಾದ ವ್ಯಂಜನ ಅಥವಾ ಸ್ವರ ಬರುತ್ತೆ. ಓಕೆ, ಇಲ್ಲಿ ಮ ಬರ್ಬೇಕಂದ್ರೆ ನಿಮಗೆ ದ ಅ ಸೇರಿಸ್ತಾ ಇದ್ದೀರಾ ಅಲ್ವಾ? ಆದ್ರೆ ನಾವ್ ಈ ತರ ಕಾಗುಣಿತದಲ್ಲಾಗ್ಲಿ ಈ ತರ ಕಲ್ತಿಲ್ಲ, ನಾವು ಈ ತರ ಓದಿ ಕಲ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಕಾಗುಣಿತ. ಓಕೆ, ಕನ್ನಡ ಹೇಗೆ ಕಲ್ತ್ವಿ ಅಂತ ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಈಗ ಇಂಗ್ಲಿಷ್ ಕಲೀಲಿಕ್ಕೆ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು, ಈ ಕನ್ನಡ ಸ್ವಲ್ಪ ನೋಡಿದ್ವಿ, ಕನ್ನಡ ಹೆಂಗೆ ಓದೋದು. ಈಗ ಇಂಗ್ಲಿಷ್ ಕಲಿಯೋದು ಹೇಗೆ ಅಂತ ನೋಡೋಣ. ಸೊ ಈಗ ಇಂಗ್ಲಿಷ್ ಅಲ್ಲಿ ನಾವು ಫಸ್ಟ್ ಮೈನ್ ಆಗಿ ನಮಗೆ ಅಕ್ಷರಗಳನ್ನು ಗುರುತಿಸಕ್ ಗೊತ್ತಿರ್ಬೇಕು. ಓಕೆ, ಸೊ ಎಲ್ಲರಿಗೂ ABCD ಗೊತ್ತು ಅಂತ ಅನ್ಕೊಂಡಿದೀನಿ. ABCD ಕ್ಯಾಪಿಟಲ್ ಲೆಟರ್ಸ್, ದೊಡ್ಡ ಅಕ್ಷರಗಳು, ಸಣ್ಣ ಅಕ್ಷರಗಳು. ಸೊ ಇದು ದೊಡ್ಡ ಅಕ್ಷರಗಳು, ಇದನ್ನ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ. ದೊಡ್ಡ ಅಕ್ಷರಗಳು ಎಲ್ಲಿ ಬಳಸ್ತೀವಿ ಅನ್ನೋದು ಆಮೇಲೆ ನೋಡೋಣ. ಸಣ್ಣ ಅಕ್ಷರಗಳು ಕಾಮನ್ ಆಗಿ ಎಲ್ರಿಗೂ ಈ ಅಕ್ಷರಗಳ ಡಿಫರೆನ್ಸ್ ಗೊತ್ತು. ಆರ್ ನ ಈ ತರನು ಬರಿಬಹುದು, ಆರ್ ನ ಈ ತರನು ಬರಿಬಹುದು, ಅಥವಾ ಆರ್ ನ 2-3 ತರ ಬರಿತೀವಿ ನಾವು. ಆರ್ ಒಂದಿದು, ಅಥವಾ ಆರ್ ಈ ತರ ಬರಿಬಹುದು, ಅಥವಾ ಪ್ರಿಂಟ್ ಅಲ್ಲಿ ಬರೋದು ಸಾಮಾನ್ಯವಾಗಿ ಹಿಂಗ್ ಬರುತ್ತೆ, ಅಥವಾ ಕರ್ಸಿವ್ ರೈಟಿಂಗ್ ಅಲ್ಲಿ ಕೂಡ್ಸ್ ಬರಿಬೇಕಾದ್ರೆ ಈ ತರ ಬರೀತಾರೆ. ಸೊ 1, 2, 3, 4 ತರ ಇದೆ. ಒಂದು ಅಕ್ಷರ 4 ತರ ಇದೆ. ಕೆಲವು ಅಕ್ಷರಗಳು, ಎಲ್ಲ ಅಕ್ಷರಗಳು ಆ ತರ ಇರೋದಿಲ್ಲ. ಓಕೆ, ಸೊ ಇದನ್ನ ಐಡೆಂಟಿಫೈ ಮಾಡಕ್ ಬರ್ಬೇಕು ನಿಮಗೆ. ಕೈ ಅಕ್ಷರದಲ್ಲಿ ಬರೆದ್ರು, ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದ್ರು, ಪ್ರಿಂಟ್ ಅಲ್ಲಿ ಬಂದ್ರು, ಕ್ಯಾಪಿಟಲ್, ಸ್ಮಾಲ್, ಬೇರೆ ಬೇರೆ ತರ ಬಂದ್ರು, ಅದೆಲ್ಲ ಇದೇ ಅಕ್ಷರ ಅಂತ ನಿಮಗೆ ಐಡೆಂಟಿಫೈ ಮಾಡಕ್ ಬರ್ಬೇಕು ಫಸ್ಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಇದು ಅಕ್ಷರಗಳು ಗೊತ್ತು. ಏನಿದು ABCDEFGHIJKLMNOPQRSTUVWXYZ. ಇದು ಎಲ್ರಿಗೂ ಗೊತ್ತು. ಇದು ಯಾರಿಗೂ ಗೊತ್ತಿಲ್ಲ, ನೀವು ಇದನ್ನು ನೋಡ್ಕೊಂಡು ಕನ್ನಡದಲ್ಲಿ ಉಚ್ಚಾರಣೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಈಗ ಇದು ಎಲ್ರಿಗೂ ಗೊತ್ತಿರೋದ್ರಿಂದ ಪದದಲ್ಲಿ ಇದು ಅಕ್ಷರಮಾಲೆ. ಕನ್ನಡ ಅಲ್ಲ, ಇಂಗ್ಲಿಷ್ ಅಕ್ಷರಮಾಲೆ, ಆಲ್ಫಾಬೆಟ್. ಇಂಗ್ಲಿಷ್ ಆಲ್ಫಾಬೆಟ್ ಅಂದ್ರೆ ಅಕ್ಷರಮಾಲೆ. ಓಕೆ, ಸೊ ಇದರಲ್ಲಿ ನಾವು ಏನಿದೆ ಅಕ್ಷರಗಳು ABCD ಇದೆಲ್ಲರಿಗೂ ಗೊತ್ತಲ್ವಾ? ಈಗ ನಾನೊಂದು ನಿಮಗೆ ಟೆಸ್ಟ್ ಕೊಡ್ತಾ ಇದ್ದೀನಿ. ಈಗ ಅಲ್ಲಿ ಏನಿದೆ, ಸೊ ಇಲ್ಲಿ ಏನಿದೆ ಅದೇ ಅಕ್ಷರಗಳು ಅಲ್ಲೂ ಇದ್ದಾವೆ, ಇಲ್ಲೂ ಇದ್ದಾವೆ. ಓಕೆ, ಸೊ ಈಗ ಇಲ್ಲಿ ಕನ್ನಡದಲ್ಲಿ ನಾನು ಅಕ್ಷರಗಳನ್ನ ಬರೆದಿದ್ದೀನಿ. ಈಗ ಕಾಣ್ತಿಲ್ಲ ಅಂದ್ರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನೇ ಇಲ್ಲಿ. ಓಕೆ, ಸೊ ಇಲ್ಲಿ ಈಗ ನಾವು ನೋಡಿರೋದೇನು? ಸಿ. ಇದು ಸಿ ತಾನೆ? AB. ಓಕೆ, ಇದು BAD, ಇದು ROB, ಇದು MOB. ಓಕೆ, ಇದನ್ನ ಕನ್ನಡದಲ್ಲಿ ಹೆಂಗೆ ಓದ್ತೀವಿ ನಾವು? CAB, ROB, MOB. ಓಕೆನಾ? ಸರಿ, ಇದರ ಉಚ್ಚಾರಣೆ ಏನು? ಒಂದು ಪದವನ್ನ ನಾವು ಕನ್ನಡದಲ್ಲಿ ಓದ್ತಾ ಇದೀವಿ. ಕನ್ನಡದಲ್ಲಿ ಏನೋ ಬರ್ದಿರಾ ಅದನ್ನು ಓದ್ತಾ ಇದೀವಿ. ಓಕೆ, ಏನಂತ ಓದ್ತೀರಾ? ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ. ಪದಮ್ಮ ಭಂಗಿ ಮೈಕ್ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರ್ದಿರೋದನ್ನ ಓದ್ರಿ ನೀವು. ಓಕೆ, MOB ನೀವು ಹಿಂಗೆ ಹೇಳ್ಬೇಕು. ಆಮೇಲೆ ಮತ್ತೆ ಅದನ್ನ ಬದಲಿಸಿ ಹೇಳ್ಬಾರ್ದು. ಉಚ್ಚಾರಣೆ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೀವು ಏನ್ ಉಚ್ಚಾರಣೆ ಹೇಳಿದೀರಾ ಅದನ್ನೇ ಹೇಳ್ಬೇಕು. ಓಕೆ, ಸೊ ನೀವು ಹೇಳಿರೋದು ಇದು CAB. ಮ್ಯೂಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. CAB, ROB, MOB ಅಲ್ವಾ?
CAB ROB MOB. ಓಕೆ, ಸೊ ಈಗ ನಾನು ಹೇಳ್ತೀನಿ, ನಾನು ಅದನ್ನ ಬರ್ದೀನಿ ನಿಮಗೆ, ನೀವು ಸ್ಪೆಲ್ಲಿಂಗ್ ಬರ್ದೀನಿ, ಮ್ಯೂಟ್ ಮಾಡ್ಕೊಳ್ಳಿ. ರಿಜ್ವಾರ್ ಮ್ಯೂಟ್ ಮಾಡ್ಕೊಳ್ಳಿ. ರಿಜಾವರ್. ಓಕೆ, ಸೊ ಈಗ ಪದಮ್ಮ ನೀವು ಹೇಳಿದ್ರಿ CAB ROB MOB ಅಂತ ಹೇಳಿದ್ರಿ. ಈಗ ಇಷ್ಟೇ, ಇದು CAB ಕರೆಕ್ಟ್. ಓಕೆ, CAB ನೀವು ಹೇಳಿದ ಪ್ರಕಾರ ಕರೆಕ್ಟ್ ಇದೆ. CAB ROB MOB ಅಷ್ಟೇ. ಬಟ್ ಇಂಗ್ಲಿಷಲ್ಲಿ CAB ROB MOB ಈ ತರ ಅಲ್ಲ. ಶಬ್ದದ ಉಚ್ಚಾರಣೆ, ಪದದ ಉಚ್ಚಾರಣೆ ಈ ತರ ಅಲ್ಲ. ಇದಕ್ಕೆ ಸಪರೇಟ್ ಸೌಂಡ್ ಇದೆ. ಅಂದ್ರೆ CAB ಅಂತ ಸೇರಿದಾಗ, CAB ಅಂತ ಬಂದಾಗ ಒಂದು ಪದ ಬರುತ್ತೆ, ಉಚ್ಚಾರಣೆ ಬರುತ್ತೆ. ROB ಅಂತ ಬಂದಾಗ ಒಂದು ಉಚ್ಚಾರಣೆ ಬರುತ್ತೆ. MOB ಅಂತ ಬಂದಾಗ ಉಚ್ಚಾರಣೆ ಬರುತ್ತೆ. ಸೊ ನಾವು ಅನ್ಕೊಂಡಂಗೆ ನಾವು ABCD ಏನ್ ಕಲ್ತಿದೀವಿ ಇಲ್ಲಿ, ಇದು ಅಲ್ಲಿ ಸ್ಪೆಲ್ಲಿಂಗ್ ಅಷ್ಟೇ. ಸ್ಪೆಲ್ಲಿಂಗ್, ಜಸ್ಟ್ ಸ್ಪೆಲ್ಲಿಂಗ್, ಅದು ಉಚ್ಚಾರಣೆ ಅಲ್ಲ. ಈಗ ನೋಡಿ ಇಲ್ಲಿ ಇದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅದೇ ಅಕ್ಷರಗಳೇನು, ಅದೇ ಪದನೇ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಬೇಸಿಕ್ ಕಾನ್ಸೆಪ್ಟ್, ಇಂಗ್ಲಿಷನ್ನ ನಾವು ಕಲಿಯೋ ರೀತಿನ ನಾನು ಹೇಳ್ತಾ ಇದ್ದೀನಿ, ಹೆಂಗೆ ಫಸ್ಟ್ ಬೇಸಿಕ್ ಲೆವೆಲ್ ಅಲ್ಲಿ ಹೆಂಗೆ ಕಲಿಬೇಕು ಅಂತ. ಈಗ ಇಲ್ಲಿ ನೋಡಿ CAB ಅಂತಿದೆ, ಬಟ್ ಅದನ್ನ ನಾವು ಉಚ್ಚಾರಣೆ, ಇದು ಸ್ಪೆಲ್ಲಿಂಗ್ CAB ಅಂತಾನೆ ಓದಿದ್ರಿ. ಬಟ್ CAB ಅಂದ್ರೆ ಬರೀ CAB ಅಲ್ಲ, CAB ಸ್ಪೆಲ್ಲಿಂಗ್ ಅಷ್ಟೇ. CAB ನ ಪದವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಅದನ್ನ ನಾವು ಏನಂತ ಉಚ್ಚಾರಣೆ ಮಾಡಬೇಕು? ಕ್ಯಾಬ್. ಓಕೆ, ಎಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿ, ಯಾರು ಮೈಕ್ ಆನ್ ಮಾಡ್ಬಿಡಿ. CAB ಉಚ್ಚಾರಣೆ, CAB ಸ್ಪೆಲ್ಲಿಂಗ್, ಉಚ್ಚಾರಣೆ ಏನು? ಕ್ಯಾಬ್. CAB ಅನ್ನೋದು ಏನು? ಉಚ್ಚಾರಣೆ ಅಲ್ಲ, ಅದು ಸ್ಪೆಲ್ಲಿಂಗ್, ಅದು ಉಚ್ಚಾರಣೆ ಏನು? ಕ್ಯಾಬ್. ಓಕೆ, ROB ಸ್ಪೆಲ್ಲಿಂಗ್, ಉಚ್ಚಾರಣೆ ಅಲ್ಲ, ಉಚ್ಚಾರಣೆ ಏನು? ರಾಬ್. CAB ಉಚ್ಚಾರಣೆ ಏನು? ಕ್ಯಾಬ್. MOB ಸ್ಪೆಲ್ಲಿಂಗ್ ಎಂ ಇದೆಯಾ? MOB ಉಚ್ಚಾರಣೆ ಏನು? ಮಾಬ್. ಸ್ಪೆಲ್ಲಿಂಗ್ ಏನು? MOB. ಅದೇ ನಾವು ಕನ್ನಡದಲ್ಲಿ ತಗೊಳ್ಳೋಣ. ಕನ್ನಡದಲ್ಲಿ ಮದನ ಏನಾಗುತ್ತೆ? ಇದು ಮದನ. ಗಗನ ಏನಾಗುತ್ತೆ? ಗಗನ. ನಯನ ಏನಾಗುತ್ತೆ? ನಯನ. ಸೊ ನಾವು ಏನು ಚೇಂಜ್ ಮಾಡ್ತಾ ಇಲ್ಲ. ಕನ್ನಡದಲ್ಲಿ ಮದನ ಅದು ಹಾಗೆ ಇದೆ. ಇಂಗ್ಲಿಷಲ್ಲಿ ನೋಡಿ CAB, ಅದ್ರಲ್ಲಿ CAB ನ ಇದ್ರ ಉಚ್ಚಾರಣೆ ಏನು? ಕ್ಯಾಬ್. ಇದು ಮದನ. ಸೊ ಇಲ್ಲಿ ನಮಗೆ ಸ್ಪೆಲ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಇಲ್ಲಿ ಸ್ಪೆಲ್ಲಿಂಗ್ ಇಲ್ಲ. ಓಕೆ, ಇದು ಸ್ಪೆಲ್ಲಿಂಗ್ ಇಲ್ಲ. ಈ ಸ್ಪೆಲ್ಲಿಂಗ್ ಏನಿದೆ MOB ಸ್ಪೆಲ್ಲಿಂಗ್ ಇಲ್ಲ, ಇಲ್ಲೂ ಸ್ಪೆಲ್ಲಿಂಗ್ ಇಲ್ಲ, ಇಲ್ಲೂ ಸ್ಪೆಲ್ಲಿಂಗ್ ಇಲ್ಲ. ನಾವು ಮದನ ಅನ್ನೋದನ್ನ ಬಿಡಿಸಿ ಬರೆಯೋದಾದ್ರೆ ಹೆಂಗ್ ಬರಿತೀವಿ? ಸೊ ಪ್ಲಸ್ ಏನಾಗುತ್ತೆ? ಮ ಅಲ್ವಾ? ಆಮೇಲೆ ದ ಪ್ಲಸ್ ದ ಪ್ಲಸ್ ನ. ಈಗ ಇದು ಮದನ ಆಗುತ್ತೆ, ಮದನ. ಆದ್ರೆ ನಾವು ಈ ತರ ಕಲಿಯೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ. ಓಕೆ, ಸೊ ಅರ್ಥ ಆಯ್ತಲ್ಲ? ಅದೇ ಇಲ್ಲಿ ನ ಅಂತ ಇದೆಯಲ್ಲ, ಇದೇ ಇಂಗ್ಲಿಷ್ ಅಲ್ಲಿ ಇದನ್ನ ನಾವು ಬಿಡಿಸಿದಾಗ, ಮದನನ ಕನ್ನಡದಲ್ಲಿ ಬಿಡಿಸಿದಾಗ ಕ್ಯಾಬ್ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಬಿಡಿಸಿದಾಗ ಈ ತರ ಸೌಂಡ್ ಬರುತ್ತೆ. ಈಗ ಮದನ ಬಿಡಿಸಿದ್ವಾ? ಅದೇ ಕ್ಯಾಬ್ ನ ಬಿಡಿಸಿದಾಗ ಫಸ್ಟ್ ಸೌಂಡ್ ಏನು? ಇದು. ಎರಡನೇ ಸೌಂಡ್ ಏನು? ಮೂರನೇ ಸೌಂಡ್ ಏನು? ಬ. ಬಟ್ ಇದರಲ್ಲಿ ನಾವು ಹೇಳೋದು ಈ ಅಕ್ಷರಗಳ ಉಚ್ಚಾರಣೆ ನಾವು ಹೇಳ್ತೀವಿ. CAB ಅದರ ಉಚ್ಚಾರಣೆ ಏನು? ಕ್ಯಾಬ್. ROB ಇಲ್ಲಿ ಗಗನ ಅಂತಿದೆ. ROB ಅಂತ ಹೇಳಿದ್ರೆ ROB ರಾಬ್ ಅಂತ ಆಗಲ್ಲ, ಗಗನನೇ. ಅದೇ ತರ ROBನೇ. ಬಟ್ ಇದನ್ನು ಗ ಅದನ್ನ ಬಿಡಿಸಿದಾಗ ಏನಾಗುತ್ತೆ? ಗ ಪ್ಲಸ್ ಪ್ಲಸ್ ಗಗನ. ಇದು ಈ ತರ ನಾವು ಇದನ್ನ ಬಿಡಿಸೋ, ರಾಬ್ನ ಈ ತರ ಬಿಡಿಸೋಕೆ ಹೋದ್ರೆ ರಾಬ್. ಹಾಗೆ ಮಾಬ್. ವೆರಿ ಸಿಂಪಲ್, ವೆರಿ ಬೇಸಿಕ್ ಇದೆ ಇಂಗ್ಲಿಷ್. ಇದರ ಅರ್ಥ ಏನು? ನಾವು ಸ್ಪೆಲ್ಲಿಂಗ್ ಏನ್ ಅನ್ಕೊಂಡಿದ್ವಿ? MOBನೇ. MOB ಮಾಬ್ ಆಗಲ್ಲ, ಆದ್ರೆ ನಿಮಗೆ ಮಾಬ್ ಆಗುತ್ತೆ. ರಾಬ್. ಕ್ಯಾಬ್. ಈ ಅಕ್ಷರಗಳನ್ನ ಕೂಡಿಸಿದ್ರೆ ನಿಮಗೆ ಮದನ ಅಂತ ಬರುತ್ತೆ.
ಈ ಅಕ್ಷರ ಕೂಡಿಸಿದ್ರೆ ಗಗನ ಅಂತ ಬರುತ್ತೆ. ಅದೇ ತರ ಈ ಅಕ್ಷರ ಕೂಡಿಸಿ ಈ ತರ ಅಕ್ಷರ ಇಲ್ಲಿ ಇದ್ರದಿಲ್ಲ ಸಮಾನವಾಗಿರೋದು ಇದನ್ನು ಕೂಡಿಸಿದ್ರೆ ಮಾತ್ರ ನಮಗೆ ರಾಬ್, ಕ್ಯಾಬ್, ಮಾಬ್ ಅಂತ ಬರುತ್ತೆ. ಓಕೆ, ಸೊ ಈಗ ಸ್ವಲ್ಪ ನಿಮಗೆ ಅರ್ಥ ಆಯ್ತಲ್ವಾ ವಿಷಯ ಏನು ಅಂತ. ಈಗ ನಾವೇನ್ ಮಾಡೋಣ, ಅದೇ ಇದ್ರಲ್ಲೂ ಬಂದಿರೋದು. ಈಗ ನಾವು ಕನ್ನಡ ಹೇಗೆ ಕಲ್ತ್ವಿ ಅದನ್ನ ಒಂದ್ಸಲ ನೋಡ್ಕೊಂಡ್ ಬರೋಣ. ಸೊ ಬೇಸಿಕ್ ಆಗಿ ನಾನು ನಿಮಗೆ ಫಸ್ಟ್ ಇಂದ ಹೇಳ್ತೀನಿ, ಕನ್ನಡ ನಾವು ಹೇಗೆ ಕಲ್ತ್ವಿ ಅನ್ನೋದು ನಮಗೆ ಸ್ವಲ್ಪ ಗೊತ್ತಾದ್ರೆ ಇಂಗ್ಲಿಷು ಕಲಿಯೋದು ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ನಾನು ಫಸ್ಟಿಗೆ ತೋರಿಸಿದ ಇಂಗ್ಲಿಷ್ ವರ್ಡ್ಸ್ ಇದೆಯಲ್ಲ, ಅದರಲ್ಲಿ ನಿಮ್ಮಲ್ಲಿ ತುಂಬಾ ಜನರಿಗೆ ಆ ವರ್ಡ್ಸ್ ಅನ್ನು ಓದಿ ಬರಲ್ಲ. ಕೆಲವರು ಮಾತ್ರ ಓದಿದ್ದೀರಾ, ಕೆಲವರು ಅದನ್ನ ಮಿಸ್ಟೇಕ್ ಮಾಡಿದ್ದೀರಾ, ಒಂದೆರಡು ಕರೆಕ್ಟ್ ಆಗಿ ಹೇಳಿದ್ರೆ. ಯಾಕಂದ್ರೆ ಮೊದಲೇ ನೀವು ಕ್ಲಾಸ್ ಅಟೆಂಡ್ ಮಾಡಿರ್ತೀರ, ಅವರು ಓದಿರ್ತೀರಾ ಅಲ್ವಾ. ಫಸ್ಟ್ ಆಗಿರೋರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕನ್ನಡ ಅಕ್ಷರಮಾಲೆ, ಕನ್ನಡ ನಾವು ಕಲ್ತಿರೋದು ನೀವು ಅನ್ಕೊಂಡಿದ್ದೀರಾ, ಕನ್ನಡ ನಮಗೆ ಓದ್ಲಿಕ್ಕೆ ಬರೆಯಕ್ಕೆ ಬರ್ಬೇಕಂದ್ರೆ ನಾವು ಎಷ್ಟು ಅಕ್ಷರಗಳನ್ನು ಕಲಿಬೇಕು? ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳು? 49 ಅಕ್ಷರಗಳನ್ನು ಕಲ್ತ್ರೆ ನಾವು ಕನ್ನಡ ಸ್ಪಷ್ಟವಾಗಿ 100% ಓದ್ಬೋದಾ? ಇಲ್ಲ. ಏನ್ ಮಾಡ್ಬೇಕು? ಕಾಗುಣಿತ. ಓಕೆ, ಸೊ ನಾನು ಹೇಳ್ತೀನಿ, ಮೈಕ್ ಆಫ್ ಮಾಡ್ಕೊಳ್ಳಿ. ಸೊ ಕನ್ನಡ ಅಕ್ಷರಮಾಲೆ, ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲರೂ. ಥ್ಯಾಂಕ್ ಯು. ಕನ್ನಡ ಅಕ್ಷರಮಾಲೆಯಲ್ಲಿ ಏನೇನಿರುತ್ತೆ? ಸ್ವರಗಳು ಯಾವುವು? ಅ ಆ ಇ ಈ ಉ ಊರು ಎ ಎ ಐ ಓ ಓ ಔ ಅಂ ಅಹ. ಸೊ ಔ ಅಂ ತನಕ ಸ್ವರಗಳು, ಔ ತನಕ ಸ್ವರಗಳು, ಅಂ ಅಹ ನಿಮಗೆ ಯೋಗವಾಹಗಳು. ಓಕೆ, ಸೊ ನೆಕ್ಸ್ಟ್ ವ್ಯಂಜನಗಳು. ವ್ಯಂಜನಗಳಲ್ಲೇ ನಿಮಗೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತಿದೆ. ಸೊ ನಾನು ಕನ್ನಡ ಕಲಿಸ್ತಾ ಇಲ್ಲ ನಿಮಗೆ, ಕನ್ನಡ ಹೇಗೆ ಕಲ್ತ್ವಿ, ಇಂಗ್ಲೀಷನ್ನು ಹೇಗೆ ಕಲಿಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಡಿಫರೆನ್ಸ್ ತೋರಿಸ್ತಾ ಇದ್ದೀನಿ. ವರ್ಗೀಯ ವ್ಯಂಜನಗಳು ಇದು ಗೊತ್ತಿರಬೇಕು ಅಂತಿಲ್ಲ ನಿಮಗೆ. ಯಾವುದು? ಕ ಕ ಗ ಗ ಂಗ, ಚ ಚ ಜ ಜ ಞ, ಟ ಟ ಡ ಡ ಣ, ತ ತ ದ ದ ನ, ಪ ಫ ಬ ಭ ಮ. ಇದು ಅವರ್ಗೀಯ ವ್ಯಂಜನಗಳು ಅಂದ್ರೇನು? ಯ ರ ಲ ವ ಶ ಶ ಸ ಹ ಳ. ಇಲ್ಲಿವರೆಗೆ 49 ಅಕ್ಷರಗಳಾಯ್ತು. ಮುಂದೆ ನಾವು ಕಲಿಬೇಕಾಗಿರೋದೇನು? ಕನ್ನಡ ಕಾಗುಣಿತ ಅಲ್ವಾ? ಕನ್ನಡ ಕಾಗುಣಿತ ಏನು? ಕ ಕ ಕಿ ಕಿ ಕು ಕು ಕೃ ಕೆ ಕೆ ಕಾಯ್ ಕೋ ಕೋ ಕೌ ಕಂ ಕಹ. ಓಕೆ, ಈ ಕಹ ಈ ಯೋಗವಾಗ್ಲೇನೆ ಎಲ್ಲದಕ್ಕೂ ಬರಬೇಕು ಅಂತಿಲ್ಲ, ಕೆಲವು ಅಕ್ಷರಗಳಿಗೆ ಮಾತ್ರ ಬರುತ್ತೆ. ಓಕೆ, ಸೊ ಇಷ್ಟು ಕಲ್ತ್ವಿ. 1 2 3 4 5 6 7 8 9 10. ಓಕೆ, ಸೊ ಲೆಕ್ಕ ಬೇಡ ನಮಗೆ, ಕಾಗುಣಿತ ಕಲ್ತ್ವಿ. ಓಕೆ, ಕಾಗುಣಿತ ಕಲ್ತ್ರೆ ಬಂದ್ಬಿಡುತ್ತಾ? ಕಾಗುಣಿತ ಕಲಿತೆ ನಾನು, ಸ್ವರ ವ್ಯಂಜನ ಕಲಿತೆ, ಕಾಗುಣಿತ ಎಲ್ಲ ಕಲ್ತಾಯ್ತು. ಕನ್ನಡ ಓದ್ಲಿಕ್ಕೆ ಬರುತ್ತಾ? ನೆಕ್ಸ್ಟ್ ಏನ್ ಕಲಿಬೇಕು? ಒತ್ತಕ್ಷರಗಳು ಅಲ್ವಾ? ಸೊ ನೋಡಿ, ಕನ್ನಡ ಕಾಗುಣಿತಾನೆ ಇಷ್ಟು ಕಲಿಬೇಕು ನಾವು. ಆಮೇಲೆ ಬರುವಂಥದ್ದು ಇಷ್ಟೆಲ್ಲ ಕಲ್ತ ಮೇಲೆ ಕನ್ನಡ ಒತ್ತಕ್ಷರಗಳು. ಒತ್ತಕ್ಷರಗಳಲ್ಲೇ ನೋಡಿ ಸಜಾತಿ ಒತ್ತಕ್ಷರಗಳು. ಸಜಾತಿ ಒತ್ತಕ್ಷರಗಳಲ್ಲಿ ಯಾವುದು? ಕ ಕೆಳಗಡೆ ಒಂದೇ ತರ ಕಾಣುವಂಥದ್ದು, ಅದೇ ಅಕ್ಷರದ ಅರ್ಧ ಅಕ್ಷರ ಆಕಾರ ಇರುತ್ತೆ. ಕ ಕ ಖ ಗ ಘ ಚ ಜ ಜ ಝ ಟ. ಮ್ಯೂಟ್ ಮಾಡ್ಕೊಳ್ಳಿ. ಆದ್ವಿಕ ಯಾರ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ನೋಡಿ, ಇದೆಲ್ಲ ಒತ್ತಕ್ಷರಗಳು. ಇದನ್ನೆಲ್ಲ ಕಲಿಬೇಕು, ಇದನ್ನೆಲ್ಲ ಗುರುತಿಸಕ್ ಗೊತ್ತಿರಬೇಕು, ಇದನ್ನ ಬರೆಯೋಕ್ಕೂ ನಮಗೆ ಗೊತ್ತಿರಬೇಕು. ವಿಜಾತಿ ಒತ್ತಕ್ಷರ ಇದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ. ವಿಜಾತಿ ಒತ್ತಕ್ಷರ ಯಾವ್ದು ನೋಡಿ? ಅದು ಕ ಕೆಳಗಡೆ ಬೇರೆ ಒತ್ತಕ್ಷರ ಬರುತ್ತೆ. ಕ ಕೆಳಗಡೆ ಯ ಒತ್ತಕ್ಷರ ಬರ್ಬೋದು, ಕ ಕೆಳಗಡೆ ರ ಬರ್ಬೋದು. ಇದು ರ, ಚಕ್ರ, ಉಗ್ರ, ರಾಷ್ಟ್ರ. ಇಲ್ಲಿ ಕ ಕೆಳಗೆ ರಾವತ್ತು, ಗ ಕೆಳಗೆ ರಾವತ್ತು. ಇಲ್ಲಿ ಎಲ್ಲ ರಾವತ್ತಿದೆ, ಇಲ್ಲಿ ಯಾವತ್ತಿದೆ, ಇಲ್ಲಿ ಅರ್ಕಾವತ್ತು, ಸೂರ್ಯ, ವರ್ಷ, ಕರ್ಮ, ಮಾರ್ಗ, ಸ್ವರ್ಗ, ಅರ್ಕಾವತ್ತು. ಆಮೇಲೆ ಇಲ್ಲಿ ವಾವತ್ತು, ಪಕ್ವ, ಜ್ವರ, ತತ್ವ, ದ್ವಾರ, ಅನ್ವಯ, ರಾವತ್ತು ಅಲ್ಲ ಸಾರಿ ವಾವತ್ತು. ಆಮೇಲೆ ಇಲ್ಲಿ ಮಾವತ್ತು, ಯುಗ್ಮ, ಆತ್ಮ, ಪದ್ಮ, ಉಷ್ಮ, ಭಸ್ಮ, ಮಾವತ್ತು. ರೈಟ್? ಸೊ ಇವೆಲ್ಲ ಕಲಿಬೇಕು. ಇವೆಲ್ಲ ಕಲಿತ ನಂತರ ನಿಮಗೆ ಗೊತ್ತಿಲ್ಲದಂಗೆ ನೀವು ಕಲಿಯೋದು ಒಂದು, ನೀವಾಗೆ ಕಲಿಯಲ್ಲ, ಗೊತ್ತಿಲ್ಲದಂಗೆ ಕಲಿಯೋದೇ ಇದು. ಓಕೆ, ಇದನ್ನ ನಿಮಗೆ ವರ್ಣಮಾಲೆಯಲ್ಲಿ ಹೇಳ್ಕೊಡಲ್ಲ. ಓಕೆ, ಸೊ ಇದೇನು? ವರ್ಗೀಯ ವ್ಯಂಜನಗಳ ಅರ್ಧಾಕ್ಷರಗಳು. ಇದನ್ನ ನಿಮಗೆ ಕ ಗ ಘ ನ್, ಚ ಛ ಜ ಜ ಞ ಇವೆರಡು ಅಕ್ಷರ ಇಲ್ಲ ಬಿಡಿ. ಟ ಡ ಡ ಣ ಈ ತರ ನೀವೆಲ್ಲಾದ್ರೂ ಕಲ್ತಿದ್ದೀರಾ? ಕಲಿಯೋ ಚಾನ್ಸಸ್ ಇಲ್ಲ, ಯಾಕೆಂದ್ರೆ ಇದು ಅಕ್ಷರಮಾಲೆಯಲ್ಲಿ ಬರೋದೇ ಇಲ್ಲ. ಇದು ನಾವು ಪದ, ಇಂಗ್ಲಿಷ್ ಪದ, ಕನ್ನಡ ಪದ. ಈಗ ನೀವು ಒಂದು ವೇಳೆ ನಿಮ್ಮ ಹೆಸರನ್ನ, ಈಗ ಹೆಸರು ಕುಮಾರ್ ಅಂತಿದೆ, ಕುಮಾರ್, ಕುಮಾರ್. ಈ ಅಕ್ಷರ ಎಲ್ಲಿದೆ? ಕಾಗುಣಿತದಲ್ಲಿ, ಒತ್ತಕ್ಷರದಲ್ಲಿ, ಅಥವಾ ನಿಮಗೆ ಇದರಲ್ಲಿ ಇದೆಯಾ? ಯಾವ್ದ್ರಲ್ಲಿ? ಸ್ವರಗಳು, ವ್ಯಂಜನಗಳು ಎಲ್ಲಾದ್ರೂ ಇದೆಯಾ? ಅಥವಾ ಇನ್ನು ನಾಗರಾಜ್, ಪ್ರದೀಪ್ ಅಂತ ಹೆಸರಿದೆ ನೋಡಿ, ಇದು ಒತ್ತಕ್ಷರದಲ್ಲಿದೆ, ಹೌದಾ? ದಿ ಇದೆಲ್ಲಿದೆ? ಕಾಗುಣಿತದಲ್ಲಿದೆ, ರೈಟ್? ಪ ಇದೆಲ್ಲಿದೆ? ಈ ಅಕ್ಷರ ಎಲ್ಲಿದೆ? ಕನ್ನಡದಲ್ಲಿ ಇದು ಪ್ರದೀಪ,
ಆದ್ರೆ ನೀವು ಪ್ರದೀಪ ಅಂತ ಹೇಳ್ತೀರಾ ನಿಮ್ಮ ಹೆಸರನ್ನ. ನಿನ್ನ ಹೆಸರೇನು ಅಂತ ಕೇಳಿದ್ರೆ ಸರ್ ನನ್ನ ಹೆಸರು ಪ್ರದೀಪ್, ಅಪ್ಪಗೆ ನಿಲ್ಲಿಸ್ತೀವಿ ನಾವು. ಅಪ್ಪು ಬರೆಯೋದು ಹೇಗೆ? ಇದು. ಓಕೆ, ಸೊ ಕುಮಾರ್ ರ್. ಓಕೆ, ಸೊ ಈ ತರ ಅಕ್ಷರಗಳನ್ನ ನಾವು ಕಲಿಯೋದೇ ಇಲ್ಲ. ಈ ಕಲಿತೀವಿ ಅಂದ್ರೆ ಇದನ್ನ ವಿಶೇಷವಾಗಿ ಈ ತರ ಹಿಂಗೆ ಓದ್ಬೇಕು ಅಂತ ಟೀಚರ್ಸ್ ಯಾರು ಕಲಿಸಲ್ಲ ನಿಮಗೆ. ಇದು ಅರ್ಧಾಕ್ಷರಗಳು, ಅರ್ಥ ಆಯ್ತಾ? ಇದು ಅರ್ಧಾಕ್ಷರಗಳು. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೆ ಇಂಗ್ಲಿಷಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಇವೇನೆ, ವ್ಯಂಜನಗಳಲ್ಲಿ ಬರುವಂತಹ ಅರ್ಧಾಕ್ಷರಗಳು. ಓಕೆ, ಯ ರ್ ಲ್ ವ ಶ್ ಷ್ ಸ್ ಹ ಲ್. ಇದೆಲ್ಲ ಹಳಗನ್ನಡದಲ್ಲಿ ಬಂದಂಗೆ ಅನ್ಸುತ್ತೆ ನಿಮಗೆ, ಬಟ್ ಇದಾವೆ. ರ್ ಅಂತ ಯೂಸ್ ಮಾಡ್ತೀವಿ, ಇಲ್ಲ ಅಂತ ಯೂಸ್ ಮಾಡ್ತೀವಿ, ವ್ ಶ್ ಸ್ ಎಲ್ಲದೂ ಯೂಸ್ ಮಾಡ್ತೀವಿ ಬಳಸಬೇಕಾದ್ರೆ. ಕನ್ನಡ ನಿಮ್ಮ ಹೆಸರುಗಳನ್ನ ಬಳಸಬೇಕಾದ್ರೆ ತುಂಬಾ ಜನ ಹೆಸರು ಬಳಸಬೇಕಾದ್ರೆ ನಾಗರಾಜ್ ಅಂತಿದ್ರೆ ಜ ಅಂತ, ನಾಗರಾಜ ಅಂತ ಹೇಳಲ್ಲ, ಬರೆಯಲ್ಲ, ನಾಗರಾಜ್ ಜ ಯೂಸ್ ಮಾಡ್ತೀವಿ. ಯಾವುದು? ಇದು. ಆದ್ರೆ ಇದನ್ನ ನೀವು ವಿಶೇಷವಾಗಿ ಎಲ್ಲಾದ್ರೂ ಈ ತರ ಬರ್ದು ಓದಿ ಪ್ರಾಕ್ಟೀಸ್ ಮಾಡಿದ್ದೀರಾ? ಇಲ್ಲ. ಯಾಕೆಂದ್ರೆ ಅದು ಕನ್ನಡ ಅಕ್ಷರಮಾಲೆಯಲ್ಲಿ ಇಲ್ಲ, ಕನ್ನಡ ಕಾಗುಣಿತ ಒತ್ತಕ್ಷರದಲ್ಲಿ ಇಲ್ಲ. ಬಟ್ ಇದನ್ನ ಬಿಡಿಸಿ ನಾವು ವಿಶೇಷವಾಗಿ ಕಲಿತಾಗ ಮಾತ್ರ ನಮಗೆ ಅನ್ಸುತ್ತೆ. ಯಾಕೆಂದ್ರೆ ಕಾಗುಣಿತ ಹೇಳ್ಕೊಡ್ಬೇಕಾದ್ರೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರು ನೀವು ಈ ತರ ಕಲ್ತಿರ್ತೀರ ಕಾಗುಣಿತನ. ಕ ಕ ತಲೆಕಟ್ಟು ಕ, ಈ ತರ ಯಾರಾದ್ರೂ ಕಲ್ತಿದ್ರಾ? ಕ ತಲೆಕಟ್ಟಿನ ದೀರ್ಘ ಕಾ, ಈ ತರ ಕಲ್ತಿದ್ದೀರಾ? ಅಥವಾ ಇನ್ನೊಂದ್ ತರ ಹೇಳ್ಕೊಡ್ತಾರೆ, ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ. ಇದು ಹೆಂಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲೊಂದು ಅಕ್ಷರ ಅರ್ಧ ಅಕ್ಷರ ಇದೆ, ಇಲ್ಲೊಂದು ಸಂಪೂರ್ಣ ಅಕ್ಷರ ಇದೆ, ಅದೆರಡು ಸೇರಿ ಅದು ಆ ತರ ಆಗುತ್ತೆ. ಅದು ನನಗೂ ಗೊತ್ತಿಲ್ಲ ಅದು ಹೇಗೆ ಅಂತ. ಬಟ್ ಅದನ್ನು ಓದಬೇಕಾಗಿರೋದು ಹಾಗೇನೆ. ಓಕೆ, ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈಗ ಇದರಲ್ಲಿ ಯಾರಿಗಾದ್ರೂ ಏನಾದ್ರೂ ಸಂಶಯಗಳು, ಡೌಟ್ ಏನಾದ್ರೂ ಇದೆಯಾ? ಈಗ ಜಸ್ಟ್ ನಾನು ಎಷ್ಟು ಮಾಡಿದ್ದೀನಿ ಅಷ್ಟರಲ್ಲಿ ಮಾತ್ರ. ಎಲ್ಲ ಓಕೆನಾ? ಕಂಟಿನ್ಯೂ ಮಾಡ್ಬೋದಾ? ಓಕೆ, ಸೊ ಓಕೆ, ಈಗ ನೋಡಿ ಕನ್ನಡ ಗೊತ್ತಾಯ್ತಲ್ಲ. ನಾವು ಕನ್ನಡ ಹೇಗೆ ಕಲ್ತ್ವಿ? ಇಷ್ಟೆಲ್ಲ ಕಲಿತ ನಂತರ ನಮಗೆ ಕನ್ನಡ ಓದ್ಲಿಕ್ಕೆ ಬಂತು. ನಿಮ್ಮಲ್ಲಿ ಯಾರಾದ್ರೂ ಕನ್ನಡನ 100% ನಾನು ಓದ್ತೀನಿ ಅಂತ ಹೇಳೋದಾದ್ರೆ ನೀವು ಇದೆಲ್ಲ ಕಲ್ತಿದ್ದೀರಾ. ಎಲ್ಲಿಂದ ಅಂದ್ರೆ ಇದಕ್ಕಿಂತ ಜಾಸ್ತಿನೇ ಕಲ್ತಿದ್ದೀರಾ ನೀವು. ಬರೀ 26 ಅಕ್ಷರ ಮಾತ್ರ, 49 ಅಕ್ಷರ ಮಾತ್ರ ಅಲ್ಲ, ಸ್ವರಗಳು, ವ್ಯಂಜನಗಳು, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಕಾಗುಣಿತದಲ್ಲೇ ಎಷ್ಟು ಅಕ್ಷರಗಳ ರೀತಿ. ಈ ಗಾ ಒಂಥರ ಇರುತ್ತೆ, ಗು ಒಂಥರ ಇರುತ್ತೆ, ಗೃ ಒಂಥರ ಇರುತ್ತೆ. ಓಕೆ, ಸೊ ಇದೆಲ್ಲ ಕಲ್ತಿದ್ದೀರಾ ನೀವು. ಇದೆಲ್ಲ ಕಲ್ತ ಮೇಲೆ ಒತ್ತಕ್ಷರಗಳನ್ನ ಕಲ್ತಿದ್ದೀರಾ. ಅದರಲ್ಲೂ ಸಜಾತಿಯ ಒತ್ತಕ್ಷರ, ಒಂದೇ ತರ ಬರೋ ಒತ್ತಕ್ಷರ, ಆಮೇಲೆ ವಿಜಾತಿಯ ಒತ್ತಕ್ಷರ. ಇದು ನೀವು ಹೆಸರಲ್ಲಿ ಈ ತರ ಹೆಸರು ನಿಮಗೆ ನೆನಪಿಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ಟೀಚರ್ಗಳು ಈ ತರನೇ ಕಲಿಸಿರ್ತಾರೆ ಅವರು. ಅಥವಾ ಪಾಠದಲ್ಲಿ ಬಂದಾಗ, ಪದಗಳಲ್ಲಿ ಬಂದಾಗ ಇದನ್ನ ಹಿಂಗೆ ಹೇಳ್ಬೇಕು. ಇವೆಲ್ಲ ಕಲ್ತಿದ್ದೀರಾ ನೀವು. ಇದೆಲ್ಲ ಕಲಿತ ನಂತರ ನಿಮಗೆ ಕನ್ನಡವನ್ನು ಸ್ಪಷ್ಟವಾಗಿ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಬರ್ತಾ ಇದೆ. ಆದ್ರೆ ಇಂಗ್ಲಿಷ್ ಅಲ್ಲಿ ಇರೋದು 26 ಅಕ್ಷರಗಳು ಮಾತ್ರ. ಕನ್ನಡದಲ್ಲಿ ನೀವು ಅನ್ಕೊಂಡಾಗೆ 49 ಅಕ್ಷರಗಳು ಮಾತ್ರ ಅಲ್ಲ, ಅಕ್ಷರಗಳ ರೂಪಗಳು 49. ಆದ್ರೆ ರೂಪ ಇದರಲ್ಲಿ ಮಾ, ಇದು ನಿಮಗೆ ವರ್ಣಮಾಲೆಯಲ್ಲಿ ಸಿಗಲ್ಲ, ಕಾಗುಣಿತದಲ್ಲಿ ಸಿಗುತ್ತೆ. ಸೊ ಮ ಅನ್ನೋದು ವ್ಯಂಜನ. ಮಾ, ಮೀ, ಮೂ ಇದೆಲ್ಲ ಏನು? ಇದೆಲ್ಲ ಅದರ ಕಾಗುಣಿತ. ಹಾಗಾಗಿ ಇಂಗ್ಲಿಷ್ ನಾವು ಕಲಿಬೇಕಾದ್ರೆ ಕಾಗುಣಿತ ಕಲಿಯೋದು ಬಹಳ ಮುಖ್ಯ. ಓಕೆ, ಸೊ ನಾವು ABCD ಅಕ್ಷರಗಳು ಮಾತ್ರ ಕಲ್ತ್ರೆ ಸಾಲದು. ABCD ಅಕ್ಷರಗಳು 26 ಅಕ್ಷರಗಳು, ಎಲ್ಲ ಕಡೆನೂ 26 ಅಕ್ಷರಗಳ ಒಳಗೇನೆ ಬಳಸೋದು. ಆದ್ರೆ ಯಾವ ತರ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಓಕೆ, ಸೊ ಈ ಕನ್ನಡದಲ್ಲಿ ನೀವು ಎಲ್ಲ ಕಡೆ 49 ಅಕ್ಷರಗಳನ್ನು ಮಾತ್ರ ಬಳಸಲ್ಲ. ಸುಮಾರು ನಿಮಗೆ ಲೆಕ್ಕ ಹಾಕಿದ್ರೆ 680 ತರದ ಅಕ್ಷರಗಳನ್ನ ನೀವು ಕಲ್ತಿರ್ತೀರಾ, ಇನ್ಕ್ಲೂಡಿಂಗ್ ಅರ್ಧ ಅಕ್ಷರಗಳು. 700 ಅಂತಾನೆ ಲೆಕ್ಕ ಹಾಕೊಳ್ಳಿ. 700 ಅಕ್ಷರಗಳನ್ನ ಓದಿ ಬರೆದ ನಂತರ ನಿಮಗೆ ಕನ್ನಡ ಬರ್ತಾ ಇದೆ. 700 ಅಕ್ಷರಗಳ ಉಚ್ಚಾರಣೆ, ಅದರ ರೂಪ, ಅದನ್ನು ಬರೆಯೋದು ಹೇಗೆ, ಓದೋದು ಹೇಗೆ, ಕೂಡಿಸೋದು ಹೇಗೆ. ಎಲ್ಲೂ ಕೂಡಿಸಲ್ಲ ನಾವು. ಕೂಡಿಸೋದು ಎಲ್ಲಿ? ಅರ್ಧ ಅಕ್ಷರಗಳನ್ನು ಕೂಡಿಸ್ತೀವಿ ಅಷ್ಟೇ ಅಲ್ವಾ? ಕನ್ನಡದ ಅಕ್ಷರಗಳನ್ನ ಕೂಡಿಸಲ್ಲ. ಕ, ಕಾ, ಕಿ ಕೂಡಿಸಲ್ಲ. ಅದು ಪಕ್ಕದಲ್ಲಿ ಬರಿತೀವಿ, ಹೇಳ್ಬೇಕಾದ್ರೆ ಫಾಸ್ಟ್ ಆಗಿ ಹೇಳ್ತೀವಿ. ಮದನ ಕೂಡಿಸ್ತಾ ಇದೀವಾ? ಕೂಡಿಸ್ತಾ ಇಲ್ಲ. ಹೇಳೋದನ್ನ ಫಾಸ್ಟ್ ಆಗಿ ಹೇಳ್ತೀವಿ. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಮದನ ಫಾಸ್ಟ್ ಆಗಿ ಹೇಳ್ತಿದ್ದೀನಿ. ಬಟ್ ಇಂಗ್ಲಿಷಲ್ಲಿ ಇಲ್ಲೇ ನೋಡಿ, ಸಿಂಪಲ್ ಆಗಿ. ಈಗ ಕ್ಯಾಬ್ ಅಂತ ಹೇಳಿದೆ, ಕ್ಯಾಬ್. ಸೊ ಇಲ್ಲಿ ಎಲ್ಲ ಒಂದೊಂದು ಅಕ್ಷರಗಳ ಉಚ್ಚಾರಣೆ ನೋಡಿ. ಕೊನೆ ಅಕ್ಷರ ಮಾತ್ರ ತಗೊಳ್ಳೋಣ. ಈ ಕ್ಯಾಬ್ ಬಿಟ್ಬಿಡೋಣ. ಇದು ಕ್ಯಾ ಅಂತ ಬಂದಿದೆ, ಬಿಟ್ಬಿಡೋಣ. ಇದು ಕೊನೆ ಅಕ್ಷರ. ಇಲ್ಲೇನಿದೆ? ಬಿದು ಉಚ್ಚಾರಣೆ ಏನು? ಬ. ನಾವು ಬಿನ ಬಿ ಅಂತ ಹೇಳ್ತಾ ಇದೀವಿ. ಇಲ್ಲಿ ಶಬ್ದದಲ್ಲಿ ಉಚ್ಚಾರಣೆಯಲ್ಲಿ ಬರುವಂಥದ್ದು ಅರ್ಧಾಕ್ಷರ ಆಗ್ತಾ ಇದೆ.
ಕ್ಯಾಬ್, ಅಲ್ಲಿಗೆ ನಿಲ್ಲಿಸ್ತಾ ಇದ್ವಿ. ಕ್ಯಾಬ್ ಅಂತ ಹೇಳ್ತಾ ಇಲ್ಲ, ಅಥವಾ ಕ್ಯಾಬಿ ಅಂತ ಹೇಳ್ತಾ ಇಲ್ಲ ಅಲ್ವಾ. ಕ್ಯಾಬ್ ಇದರ ಅರ್ಥ ಏನು? ಬೀದ ಉಚ್ಚಾರಣೆ ಬ. ರಾಬ್ ಬೀದ ಉಚ್ಚಾರಣೆ ಬ. ಮಾಬ್ ಬೀದ ಉಚ್ಚಾರಣೆ ಬ. ಸೊ ಈ ಬೀದ ಉಚ್ಚಾರಣೆ ಇಂಗ್ಲಿಷ್ ಅಲ್ಲಿ ಎಲ್ಲೇ ಬಂದ್ರು ಅದನ್ನ ಬ ಅಂತಾನೆ ಹೇಳೋದು, ಬೇರೆ ಏನು ಹೇಳಲ್ಲ. ಓಕೆ, ನೆಕ್ಸ್ಟ್ ಸೀದ ಉಚ್ಚಾರಣೆ ನೋಡಿ. ಸಿಲಿ ಪಿಕ್ನಿಕ್, ಕೊನೆ ಸೌಂಡ್ ಏನು? ನಿಕ್. ಸೊ ಸೀದ ಉಚ್ಚಾರಣೆ ಕ ಅಂತಾನು ಹೇಳಂಗಿಲ್ಲ ನಾವು. ಕ ಆದ್ರೆ ಇದಾಗ್ಬಿಡುತ್ತೆ, ಇದು ಕ. ಇದೇನಿದು? ಅರ್ಧ ಅಕ್ಷರ ನಿಕ್. ಇದು ಬ ಬ ಬ ಬ. ಇದು ಕ ಕ. ಸೊ ಸೀದ ಉಚ್ಚಾರಣೆ ಕುಮಾರ್ ಮೈಕ್ ಆಫ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕೆ ಮೈಕ್ ಆನ್ ಮಾಡ್ಕೋತೀರಾ? ಹಾ, ಥ್ಯಾಂಕ್ ಯು. ಓಕೆ, ಡಿದು ಉಚ್ಚಾರಣೆ ಇಲ್ಲಿ ನೋಡಿ. ಡಿದು ಉಚ್ಚಾರಣೆ ಡ ಡ ಡ. ಯಾಕಂದ್ರೆ ಇಲ್ಲಿ ಬ್ಯಾಡ್ ಡ, ಬ್ಯಾಡಿ ಅಂತ ಹೇಳ್ತೀವ ಇಲ್ಲ. ಇಲ್ಲಿ ಎಫ್ ಉಚ್ಚಾರಣೆ ಫ ಫ ಫ. ಲೀಫ್ 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 ಅಂತ ಹೇಳ್ತೀವ ಇಲ್ಲ, ಲೀಫ್. ಸೊ ಇದರ ಅರ್ಥ ಏನು? ಅಕ್ಷರಗಳು ಇದು ಕೊನೆಯಲ್ಲೇ ಬರಲಿ, ಸ್ಟಾರ್ಟಿಂಗ್ ಅಲ್ಲಿ ಬರಲಿ, ಅಕ್ಷರದ ಉಚ್ಚಾರಣೆ ಒಂದೇ ಇರುತ್ತೆ. ಅಂದ್ರೆ ವ್ಯಂಜನಗಳದ್ದು ಮಾತ್ರ, ಕಾನ್ಸನೆಂಟ್ಸ್ ಮಾತ್ರ. ಓಕೆ, ಸೊ ಇಲ್ಲಿ ಜಿ ಇದೆ, ಇದು ಬಿ ಗ. ಸೊ ಇಲ್ಲಿ ಜಿ ಇದೆ, ಉಚ್ಚಾರಣೆ ಜಿ ಅಂತಿದೆ. ನಾವು ಹೇಳೋದೇನು? ಅಲ್ಲ, ಅಕ್ಷರ ಜಿ ಇದು, ನಾವು ಹೇಳೋದೇನು? ಗ. ಇಲ್ಲಿರೋದೆಲ್ಲ ಗ ಅಂತಾನೆ ಇದೆ ನೋಡಿ. ಓಕೆ, ಸೊ ಗ. ಈಗ ನೋಡಿ ಇಲ್ಲಿ ಸಿ ಎ ಬಿ ಅಂತ ಹೇಳಿದ್ರೆ ಅದು ಸ್ಪೆಲ್ಲಿಂಗ್ ಅಷ್ಟೇ. ಸಿ ಎ ಕ್ಯಾಬ್ ಬ ಕ್ಯಾಬ್, ಇದು ನಮಗೆ ಹೇಳಕ್ ಬರ್ಬೇಕು. ಓಕೆ, ಇದರ ಅರ್ಥ ಏನು? ನಾವು ಅನ್ಕೊಂಡಂಗೆ ಎ ಬಿ ಸಿ ಡಿ ಅಂತ ನಾವು ಏನು ಹೇಳ್ತಾ ಇದ್ವಿ ಅದು ಸ್ಪೆಲ್ಲಿಂಗ್ ಅಷ್ಟೇ. ಸ್ಪೆಲ್ಲಿಂಗ್ ಕೇಳಿದ್ರೆ ಓಕೆ, ಎ ಬಿ ಸಿ ಡಿ ಯಾವುದು? ಆಪಲ್ ಸ್ಪೆಲ್ಲಿಂಗ್ ಹೇಳಪ್ಪ. ಆಪಲ್ ಸ್ಪೆಲ್ಲಿಂಗ್ APPLE ಆಪಲ್ ಅಂತ ಹೇಳ್ಬೋದು. ಬಟ್ ನೀವು ಆಪಲ್ ಅಂತ ಬರೆದ್ಬಿಟ್ಟು ಇದನ್ನ ಓದು ಅಂತ ಹೇಳಿದ್ರೆ ಆಪಲ್ ಅಂತಾನೆ ಹೆಂಗ್ ಓದಕ್ ಬರ್ಬೇಕು ನಮಗೆ? ಅದು ಉಚ್ಚಾರಣೆ ನಮಗೆ ಗೊತ್ತಿರ್ಬೇಕು. ಓಕೆ, ಸೊ ಈಗ ನಾನು ಹೇಳಿದ್ನಲ್ಲ, ಈಗ ಬೀದ ಉಚ್ಚಾರಣೆ ಬ ಬ ಬ, ಖ ಕ ಕ, ಡ ಡ ಡ, ಫ ಫ ಫ, ಗ ಗ ಗ. ಅದೇ ತರ ಇಲ್ಲಿ ಎಲ್ಲಾ ಅಕ್ಷರಗಳು ಸಣ್ಣ ಸಣ್ಣ ಪದಗಳಿದಾವೆ. ಈ ಸಣ್ಣ ಸಣ್ಣ ಪದದಲ್ಲಿ ನೀವು ಉಚ್ಚಾರಣೆ ನೋಡಿದ್ರೆ ನೋಡಿ, ಇಲ್ಲಿ ನೋಡಿ ಬಿ ಯು ಎಸ್ ಇದೆ. ಬಿ ಯು ಎಸ್ ಬಸ್ ಅಂತ ಬರ್ಬೇಕಾದ್ರೆ ಈ ಎಸ್ ಉಚ್ಚಾರಣೆ ಸ್. ಬಿ ಮತ್ತೆ ಯು ಬಂದಾಗ ಮಾತ್ರ ಬ ಅಂತ ಬರುತ್ತೆ. ಬಿ ಮತ್ತೆ ಯು ಸೇರ್ಬೇಕದು ಬ ಬರ್ಲಿಕ್ಕೆ. ಎಸ್ 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 ಉಚ್ಚಾರಣೆ ಏನು? ಟಿ ಉಚ್ಚಾರಣೆ ಏನು? ವಿ ಉಚ್ಚಾರಣೆ ವ ವ ವ. ಆರ್ ಉಚ್ಚಾರಣೆ ರ್ ರ್ ರ್. ಇದರ ಅರ್ಥ ಏನು? ನಾವು ಅನ್ಕೊಂಡಂಗೆ ಅಕ್ಷರಗಳ ಉಚ್ಚಾರಣೆಗಳು ABCD ಅದು ಸ್ಪೆಲ್ಲಿಂಗ್ ಅಷ್ಟೇ. ಬಟ್ ಪದದಲ್ಲಿ ಅದರ ಸರಿಯಾದ ಉಚ್ಚಾರಣೆ ಬರೋದು ಈ ತರ. ಬಿಗೆ ಬ ಡ, ಸೊ ಈ ತರ ಬರುತ್ತೆ. ಓಕೆ, ಒಂದೊಂದೇ ಅಕ್ಷರ ತಗೊಳ್ಳೋದ್ರೆ ಆಮೇಲೆ ನೋಡೋಣ. ಓಕೆ, ಈಗ ಬೇಸಿಕ್ಲಿ ನಾವು ಕಲ್ತಿರೋದು ಇದು ಇಲ್ಲಿವರೆಗೆ ABCDEFG. ಇದು 10-15 ವರ್ಷದಿಂದ ಇದೇ ನಾವು ಕಲ್ತಿರೋದು. ಇನ್ನು ಮೇಲೆ ನೀವು ಇಂಗ್ಲಿಷ್ ಪದಗಳನ್ನ ಓದೋದು ಬರೆಯೋದು ABCD ಗೊತ್ತಿರಬೇಕು, ಇಲ್ಲ ಅಂತಿಲ್ಲ. ಸ್ಪೆಲ್ಲಿಂಗ್ ಬರಿಬೇಕಾದ್ರೆ ನಮ್ಗೆ ಅದು ಅನುಕೂಲ ಆಗುತ್ತೆ. ಇನ್ನು ಮೇಲೆ ನಾವು ಅಕ್ಷರಗಳನ್ನ ಓದುವ ರೀತಿನ ಚೇಂಜ್ ಮಾಡ್ಕೋಬೇಕು. ಹೇಗೆ? ಎ ನ ಆ, ಬಿ ನ ಬ, ಸಿ ನ ಖ, ಸ್, ಡಿ ನ ಡ, ಎ ಫ ಗ ಜ ಹ ಇ ಜ ಕ ಲ್ ಮ್ ನ್, ಅ ಪ ಕ್ವ ರ್ ಸ್ ಚ ಅ ವ. ಈ ತರ ಓದಿದ್ರೆ ಮಾತ್ರ ನಮಗೆ ಪದಗಳನ್ನ ಸ್ಪಷ್ಟವಾಗಿ ಓದಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಈಗ ಇದನ್ನ ನಾವು ABCD ಓದ್ತಾ ಇದೀವಿ. ಇದು ಓಕೆ, ಇದನ್ನ ಹಾಕಿ ನೋಡೋಣ, ಪದದಲ್ಲಿ ಹಾಕಿ ನೋಡೋಣ ನಾವು. ಈಗ ಇಲ್ಲಿ ABCD ABCD ಅಂತ ಇದೆಯಲ್ಲ, ABCDEF ಇದೆಯಲ್ವಾ, ಇದನ್ನೇ ಇಲ್ಲಿ ಹಾಕೋಣ. ಇಲ್ಲಿ ಹಾಕ್ಬಿಟ್ಟು ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ ಕನ್ನಡದಲ್ಲಿ. ಎ ಆಪಲ್ ಅಂತ ನಾನು ಕೊಟ್ಟಿದ್ದೀನಿ. ಸೊ APPLE ಅಂದ್ರೆ APPLE ಅದನ್ನು ಕೂಡಿಸಿದಾಗ APPLE ಆಗುತ್ತೆ. BAT CAT DOG EGG ಹಿಂಗೆ ತಾನೇ ಓದಕ್ಕಾಗುತ್ತೆ. ಆದ್ರೆ ನಾನು ಈಗ ಹೊಸದಾಗಿ ಹೇಳ್ಕೊಟ್ನಲ್ಲ, ಇದನ್ನ ನೀವು ಅಲ್ಲಿ ಅಕ್ಷರಗಳನ್ನ ಗುರುತಿಸಿ ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡಿಸಿದಾಗ ಏನ್ ಬರುತ್ತೆ ನೋಡಿ. ಆ ಪ ಪ ಲ್ ಕೂಡಿಸಿದಾಗ ಏನಾಗುತ್ತೆ? ಆಪಲ್. ಇದಕ್ಕೂ ಮುಂಚೆ ನಾವು APPLE ಅಂತ ಹೇಳಿದ್ವಿ. ಸೊ APPLE ಅಂತ ಸ್ಪೆಲ್ಲಿಂಗ್ ಬರೆದ್ರೆ ಅದು ಆಪಲ್ಲೇ, ಬಟ್ ಬರ್ದಿರೋ ಸ್ಪೆಲ್ಲಿಂಗ್ ನಮಗೆ ಓದಕ್ ಬರ್ಬೇಕಲ್ವಾ. ಬ್ಯಾಟ್ ಅಂತ ಹೇಳ್ತೀನಿ, ಬ್ಯಾಟ್ ಅಂತ ಬರೀರಿ ಅಂದ್ರೆ ನೀವು ಸರ್ BAT ಬ್ಯಾಟ್ ಗೊತ್ತು, ಬರ್ದಿರೋದು ಬ್ಯಾಟ್ ಅಂತಾನೆ ಅಂತ ಹೆಂಗ್ ಗುರುತಿಸ್ತೀರಾ? ಅದು ನಮಗೆ ಬೀದ ಉಚ್ಚಾರಣೆ ಬ ಆಕ್ಟ್ ಬ್ಯಾಟ್, ಕ ಆಕ್ಟ್ ಕ್ಯಾಟ್, ಡ ಆಗ್ ಕೂಡಿಸ್ರಿ, ಕನ್ನಡದಲ್ಲಿ ಕೂಡಿಸ್ರಿ ಡಾಗ್, ಕ್ಯಾಟ್, ಬ್ಯಾಟ್, ಎಗ್. ಸೊ ಇಲ್ಲಿ ಒಂದು ಜಿ ಸಾಕು. ಇಂಗ್ಲಿಷಲ್ಲಿ 2 ಅಕ್ಷರಗಳು 2 ವ್ಯಂಜನಗಳು ಒಟ್ಟಿಗೆ ಬಂದ್ರೆ ಒಂದು ಮಾತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಇಲ್ಲಿ ಆಪಲ್, ಇಲ್ಲಿ ಇ ಇದೆ, ಈ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಫ ಆ ಫ್ಯಾನ್, ಗ ಗನ್, ಹ ಆಪ್ ಹ್ಯಾಪ್, ಇ ಇಂಕ್ ಇಂಕ್, ಜ ಅಗ್ ಜಗ್. ಕನ್ನಡದಲ್ಲೂ ಹೀಗೆ ತಾನೆ ನಾವು ಓದೋದು. ಕನ್ನಡದಲ್ಲಿ ಕದನ ಕದನ, ಮದನ ಮದನ, ನಯನ ನಯನ. ಆದ್ರೆ
ಓದ್ಬೇಕಾದ್ರೆ ಹೆಂಗ್ ಓದ್ತೀವಿ? ಅಕ್ಷರಗಳನ್ನು ಸಂಪೂರ್ಣವಾಗಿ ಓದ್ತೀವಿ. ಕ ಪ್ಲಸ್ ಅ ಪ್ಲಸ್ ದ ಪ್ಲಸ್ ಈ ತರ ಓದಲ್ಲ. ಇಂಗ್ಲೀಷಲ್ಲಿ ನಾವು ಹಾಗೆ ಓದಬೇಕು. ಇಂಗ್ಲೀಷಲ್ಲಿ ನಿಮಗೆ ಹಾಗೆ ಬರೋದು. ಹಾಗಾಗಿ ನಾನು ಮದನ ಅಂತ ಬಿಡಿಸಿ ಕೊಟ್ಟಾಗ ನಿಮಗೆ ಓದ್ಲಿಕ್ಕೆ ಕಷ್ಟ ಆಯಿತು, ಮದನ ಅಂತ ಕೂಡಿಸಿ ಕೊಟ್ಟಾಗ ಓದ್ಲಿಕ್ಕೆ ಈಸಿ ಆಯಿತು. ಸೊ ಇದು ನಾವು ಇಂಗ್ಲೀಷನ್ನು ಯಾವಾಗಲೂ ಬಿಡಿಸಿ ಓದಬೇಕಾಗುತ್ತೆ. ಫಸ್ಟ್ ಬಿಡಿಸ್ಬೇಕು, ಆಮೇಲೆ ಕೂಡಿಸ್ಬೇಕು. ಓಕೆ, ಸೊ ಈಗ ಈ ಮೆಥಡ್, ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ. ಈ ಮೆಥಡ್ನ ನೀವು ಇಲ್ಲಿ ಹಾಕಿದ್ರೆ, ಈಗ ದೊಡ್ಡ ಪದಗಳಿದು, ಇದನ್ನ ಸ್ಟಾರ್ಟಿಂಗಲ್ಲಿ ಕೇಳಿದೆ, ಕೆಲವರು ಓದಿದ್ರೆ ಕೆಲವರಿಗೆ ಓದ್ಲಿಕ್ಕೆ ಆಗಲಿಲ್ಲ. ಸೊ ಇದನ್ನ ನೀವು ಆ ಅಕ್ಷರಗಳನ್ನ ಇದೇನಿದೆ ಇದನ್ನೆಲ್ಲದನ್ನು ಇಲ್ಲಿ ಹಾಕಿ ನೋಡಿ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಅದನ್ನೇ ಹಾಕಿದ್ದೀನಿ ಇಲ್ಲೆಲ್ಲ ನಿಮಗೆ. ಐ ಇ ಸಿಗೆ ಕ, ಓಗೆ ಆ ಪ ರ ಎ ಹ ಎ ಸ್ ಇ ಬ ಇ ಲ್ ಇ ಟ ಇ. ಸೊ ಇಲ್ಲಿ ವೈ ಕೊನೆಯಲ್ಲಿ ಬಂದಾಗ ವೈ ಎರಡು ಸೌಂಡ್ ಇದೆ, ಇ ಮತ್ತೆ ಐ. ವೈ ಕೊನೆಯಲ್ಲಿ ಬಂದ್ರೆ ಇ ಮತ್ತೆ ಐ ಅಂತ ಸೌಂಡ್ ಆಗುತ್ತೆ. ಸೊ ಸಣ್ಣ ಸಣ್ಣ ರೂಲ್ಸ್ ಎಲ್ಲ ಇದಾವೆ ಬೇಸಿಕ್ ಲೆವೆಲ್ ಅಲ್ಲಿ. ಓಕೆ, ಸೊ ಈಗ ನಮಗೆ ಒಟ್ಟಿಗೆ ಒಂದೊಂದು ಅಕ್ಷರನೇ ಹೇಳಕ್ಕಾಗಲ್ಲ. ಈ ಕ ಅದನ್ನ ಕೂಡಿಸ್ಬೇಕು ಅಲ್ವಾ? ಕೂಡಿಸೋದು ಹೇಗೆ? ಎರಡೆರಡು ಅಕ್ಷರಗಳನ್ನು ಕೂಡಿಸಿ, ಇನ್ ಇಲ್ಲಿ, ಆಮೇಲೆ 3 ಅಕ್ಷರನ ಕೂಡಿಸಿ, ಕಾಮ್, ಕ ಆ ಕಾಮ್, ಪ ರ ಎ ಪ್ರೆ, ಹ ಎ ಹೆನ್, ಸ ಇ ಸಿ, ಬ ಇ ಬಿ, ಲ್ ಇ ಲಿ, ಟ ಇ ಟಿ. ಓಕೆ, ಸೊ ಇದನ್ನ ಫುಲ್ ಕಂಪ್ಲೀಟ್ ಆಗಿ ನೀವು ಇಲ್ಲಿಂದ ಕನ್ನಡ ನಿಮಗೆ ಸ್ಪಷ್ಟವಾಗಿ ಓದೋಕೆ ಬರೋದಾದ್ರೆ, ಇನ್ ಕಾಂಪ್ರೆಹೆನ್ಸಿಬಿಲಿಟಿ, ಇದನ್ನ ಕಂಪ್ಲೀಟ್ ಆಗಿ ಓದೋದಾದ್ರೆ ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಓಕೆ, ಸೊ ಈಗ ನೆಕ್ಸ್ಟ್ ಇದೇ ಪದ ಇದೆ, ಇದನ್ನೇ ಹಾಕೊಳ್ಳಿ. ನಾನು ಕನ್ನಡದಲ್ಲಿ ಎಷ್ಟು ಕೊಟ್ಟರು, ಎಷ್ಟು ಅಕ್ಷರಗಳು ಕೊಟ್ಟರು, ಎಷ್ಟು ಪದ ಕೊಟ್ಟರು ಇಂಗ್ಲೀಷಲ್ಲಿ, ಅದನ್ನ ಈ ತರ ಹಾಕೊಂಡು ಫಸ್ಟ್ ಗುರುತಿಸಕ್ ನೋಡ್ಬೇಕು, ಆ ಸೌಂಡ್ಸ್ನ ಗುರುತಿಸ್ಬೇಕು, ಆಮೇಲೆ ಓದ್ತಾ ಓದೋ ಅಭ್ಯಾಸ ಆಗುತ್ತೆ. ಓಕೆ, ಸೊ ಇದೊಂದ್ಸಲ ನೋಡ್ಕೊಳ್ಳಿ. ಸೊ ಇದೆಲ್ಲ ಬಿಡಿಸಿದಾಗ ಇಂಟರ್ ಡಿಪೆಂಡೆನ್ಸ್, ಇದು ಆಪ್ಟಿ. ಓಕೆ, ಸೊ ನೋಡಿ, ಬ್ಲರ್ ಬರೋರು ನಿಮಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅದಕ್ಕೆ ಬ್ಲರ್ ಬರುತ್ತೆ. ಒಂದು 5-6 ಸೆಕೆಂಡ್ ವೇಟ್ ಮಾಡಿ, ಆಟೋಮೆಟಿಕ್ ಆಗಿ ಇದಾಗ್ಬಿಡುತ್ತೆ. ಓಕೆ, ರೈಟ್, ಲೆಟ್ಸ್ ಕಂಟಿನ್ಯೂ. ನೋಡಿ ಇಲ್ಲಿ ಇಂಟರ್ ಡಿಪೆಂಡೆನ್ಸ್, ಆಪ್ಟಿಮಿಸ್ಟಿಕ್ಲಿ, ಇದನ್ನೆಲ್ಲ ನೀವು ಒಂದೊಂದು ಅಕ್ಷರ ಇದೇ ತರ ನಾನು ಕೊಟ್ಟಿರೋ ತರ ನೀವು ಇದನ್ನ ಹಾಕಿದ್ರೆ ನೀವು ಆರಾಮಾಗಿ ಒಂದಿನ ನಾಳೆ ಕರೆಕ್ಟಾಗಿ ಇದೇ ಟೈಮಲ್ಲಿ 7 ರಿಂದ 8 ಕರೆಕ್ಟಾಗಿ ಕೂತ್ಕೊಂಡು ನಾನು ಕೊಟ್ಟಿರೋ ತರನೇ ಈ ಅಕ್ಷರಗಳನ್ನ ಇದಕ್ಕೆ ಹಾಕಿ ನೀವು ಇಷ್ಟು ದೊಡ್ಡ ಪದನ ಈಸಿಯಾಗಿ ಓದ್ಬೋದು.